ಇವಾಗ ಹೊಡಿರಿ ನೀವು, ತೊಂದರೆ ಇಲ್ಲ, ಲೈವ್ ಮಾಡ್ತಾರೆ. ಲೈವ್ ಬನ್ನಿ, ಲೈವ್ ಇದು ಎಲ್ಲಿ ಅವರು ನೀವು ಹೋಗಿ, ನೀವು ಹೋಗಿ ಇಲ್ಲಿಗೆ ಬನ್ನಿ, ಆಪೋಸಿಟ್ ಮೇಲೆ ನಿಂತ್ಕೋತೀರ ಬನ್ನಿ. ನಮಸ್ಕಾರ. ಇಂದಿನಂತೆ ಈ ದಿನದ ಅಭಿಯಾನಕ್ಕೆ ತಾಲೂಕು ಕಚೇರಿ ಮುಗಿಸ್ಕೊಂಡು ಆರ್ ಟಿ ಒ ಅಂದರೆ ಇಲ್ಲಿ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ. ಲಂಚ ಇಲ್ಲದೆ ಕೆಲಸ ಆಗಲ್ಲ. ಲಂಚ ಕೊಟ್ಟರೆ ಬರೀ ಡ್ರೈವಿಂಗ್ ಟೆಸ್ಟ್ಗೆ ಅವ್ನ ಮನೇಲಿ ಕೂತಿದ್ರೆ ಡ್ರೈವಿಂಗ್ ಟೆಸ್ಟ್ ಪಾಸ್. ನಿಜನಾ? ಆಯ್ತಾ? ಪ್ರತಿಯೊಂದು ಇನ್ನು ಆಮೇಲೆ ಇಲ್ಲಂತೂ ದಳ್ಳಾಳಿಗಳಂತೂ ಬೇಕಾದಷ್ಟು ಜನ ಕೆಲಸ ಮಾಡ್ತಾ ಇದ್ದಾರೆ. ಯಾವುದೇ ಅಧಿಕೃತವಾದಂಥ ಅವ್ರಿಗೆ ಹೊರಗುತ್ತಿಗೆ ಅಲ್ಲ, ಇನ್ನೊಂದಲ್ಲ, ಯಾವುದೂ ಅಲ್ಲ. ಅವ್ರ ಮುಖಾಂತರ ಜನಗಳು ಸಾವಿರಾರು ರೂಪಾಯಿ, 100-200 ರೂಪಾಯಿ ಆಗುವಂಥ ಸರ್ಕಾರಿ ಫೀಸ್ ಕಟ್ಟಿ ರಿಜಿಸ್ಟ್ರೇಷನ್ ಆಗಲಿ, ಇನ್ನೊಂದಾಗಲಿ, DL ಆಗಲಿ ಮಾಡಿಸ್ಕೊಳ್ಳೋ ಜಾಗದಲ್ಲಿ ಒಂದು ಬೇಗ ಆಗಬೇಕು, ಅದಾಗಬೇಕು ಅಂತ ದಲ್ಲಾಳಿಗಳನ್ನ ಕಾಂಟ್ಯಾಕ್ಟ್ ಮಾಡಿ ಸಾವಿರಾರು ರೂಪಾಯಿ ಜನಗಳು ದುಡ್ಡನ್ನ ಅನ್ಯಾಯವಾಗಿ ಪೋಲ್ ಮಾಡ್ಕೋತಾ ಇದ್ದಾರೆ. ಆ ರೀತಿ ಇಲ್ಲಿ ಸುಲಿಗೆನೂ ಮಾಡ್ತಾ ಇದ್ದಾರೆ. ತಾಂಡವ ಆಡ್ತಾ ಇದೆ ಇಲ್ಲಿ ಲಂಚ. ಹಾಗಾಗಿ ಇದು ಒಂದು ಮುಖ್ಯವಾದಂತಹ RTO ಕಚೇರಿ ಅಭಿಯಾನವೂ ಭಾಳ ಮುಖ್ಯವಾದಂಥದ್ದು. ಈಗ ನಾವು ಸಹ ಯಥಾ ಪ್ರಕಾರ ಅಧಿಕಾರಿಗಳನ್ನ ಭೇಟಿ ಮಾಡ್ತೀವಿ, ಒಳಗಡೆ ನೋಡ್ತೀವಿ ಯಾವ ರೀತಿ ಇದೆ, ಆ ದಲ್ಲಾಳಿಗಳಿದಾರಾ ಏನು ಎತ್ತ, ಸಾರ್ವಜನಿಕರು ಯಾವ ರೀತಿ ಕೆಲಸ ಆಗ್ತಾ ಇದೆ. ಅಧಿಕಾರಿಗಳು ಕೇಳ್ತೀವಿ, ಲಂಚ ಇಲ್ಲ ಕೆಲಸ ಮಾಡ್ತೀವಿ. ಸ್ವಇಚ್ಛೆ ಇದ್ದರೆ ಅವರು ಈ ಬೋರ್ಡ್ನ ಅವ್ರಿಗೆ ಕೊಡ್ತೀವಿ, ಇಡ್ಬೋದು. ಇಲ್ಲರೆ ಯಥಾ ಪ್ರಕಾರ ನಮ್ಮ ಅಭಿಯಾನ ಮುಂದುವರಿಯುತ್ತೆ. ಬನ್ನಿ ಒಳಗಡೆ ನೋಡೋಣ. ನೀವು ಒಂದು ಹೊರಡೋಣ, ಒಂದು 5 ನಿಮಿಷ. ಬನ್ನಿ ಸರ್. ನೀವು ಯಾರು? ಒಂದು ನಿಮಿಷ. ಅಲ್ಲ ಮೇಡಮ್, ತಾವು ಯಾರು ಐಡೆಂಟಿ ಕಾರ್ಡ್ ಇಲ್ಲ ಅಂತ ಕೇಳ್ತಾ ಇದ್ದೀವಿ. ತಾವು ಯಾರು ಮೇಡಮ್ RTO ಕಚೇರಿ ಕೂತಿದ್ದೀರಾ? ಡೆಸಿಗ್ನೇಷನ್ ಏನು ಕೇಳ್ತಾ ಇದ್ದೀವಿ. SDA ನೀವು ಎಷ್ಟು ದಿನ ಆಯ್ತು? ಹಾಗಾದ್ರೆ 3 ತಿಂಗಳು ಆಯ್ತು. ID ಕಾರ್ಡ್ ಹಾಕಿ ಬಂದಿಲ್ಲ ಮೇಡಮ್? ಕೊಟ್ಟಿದ್ದಾರೆ, ನೀವು ಹಾಕಿ ಬಂದಿಲ್ಲ. 3 ತಿಂಗಳು ಬೇಕಾ ಆಗಕ್ಕೆ? ಅಪ್ಪ ಅಂದರೆ ಒಂದು ವಾರ ಆಗ್ಬೋದೇನೋ. ಇಲ್ಲ ನೀವು ಇಲ್ಲಿಗೆ ಟ್ರಾನ್ಸ್ಫರ್ ಆಗ್ತಾ ಇದ್ದಂಗೆ ID ಕಾರ್ಡ್ ರೆಡಿ ಇರ್ತದೆ. ದಯವಿಟ್ಟು ಆ ರೀತಿ ಹೇಳ್ಬೇಡಿ. ಯಾಕಂದರೆ ಯಾರು ಇಲ್ಲಿ ಕೂತಿರೋದಂತ ಯಾರು ಗೊತ್ತು? ಯಾರು ದಲ್ಲಾಳಿನೇ ಕೆಲಸ ಮಾಡ್ಬೋದು, ಯಾರೋ ಒಬ್ಬೊಂದು ಸಾರ್ವಜನಿಕರು ಕೂತ್ಕೊಂಡ್ಬಿಡ್ಬೋದು. ನಿಜ ಅಲ್ವಾ? ದಯವಿಟ್ಟು ID ಕಾರ್ಡ್ ಹಾಕ್ಕೊಂಡು ಕೆಲಸ ಮಾಡಿ. ಈಗ ಮೇಯ್ನ್ ಇಲ್ಲಿ ನೀವು ರಿಸೆಪ್ಷನಿಸ್ಟು ಎಫ್ ಡಿ ಅಲ್ಲ ಏನು ಹೇಳ್ತಾರೆ? SDA ಆಯಿತು. ಈಗ ನಿಮ್ಮ ಇವರು ರೀಜನಲ್ ಆಫೀಸರ್ ಇದಾರಲ್ವಾ? ಆಯಿತು, ಭೇಟಿ ಮಾಡ್ತೀವಿ ಅವ್ರನ್ನ. ತಾವು ತಮ್ಮ ಹೆಸರು ಏನಿಲ್ಲ, ನೀವು ಏನು ನಿಭಾಯಿಸ್ತಾ ಇದ್ದೀರ ಕೆಲಸ? ಟೆಕ್ನಿಕಲ್ ಅಸಿಸ್ಟೆಂಟ್. ಕಾಯಂ ನೌಕರ? ಕಾಂಟ್ರಾಕ್ಟರ್ ಔಟ್ಸೋರ್ಸಾ? ಎಷ್ಟು ದಿನ ಆಗಿದೆ ನೀವು ಬಂದು? ಕನ್ನಡ ಬರಲ್ವಾ ಅವ್ರಿಗೆ? ಸರಿ, ಕನ್ನಡ ಬರಲ್ವಾ? ಎಲ್ಲಿಯವರು ನೀವು ಸ್ವಂತ? ಪುತ್ತೂರು. ಕನ್ನಡ ಬರುತ್ತೆ. ಮಾತಾಡಿ ಅಷ್ಟೇ. ID ಕಾರ್ಡ್ ಇಲ್ಲಿ
ಇನ್ನು ಆಗಿಲ್ಲ. ಎಷ್ಟು ದಿನ ಆಯ್ತು ನೀವು ಒಂದು 8 ತಿಂಗಳು 8 months ಆಯ್ತು. 8 ಮಂತ್ಸಿಂದ ಐ ಡಿ ಕಾರ್ಡ್ ಹಾಕೊಳ್ಳದೆ ಆರಾಮಾಗಿ ರಾಜಾರೋಷವಾಗಿ ಕೆಲಸ ಮಾಡ್ತೀರಾ? ಸರ್ ಹೇಳಿದ್ದೀನಿ ಸರ್. RTO ಇವತ್ತು ಕರ್ನಾಟಕ ರಾಷ್ಟ್ರ ಪಕ್ಷದಿಂದ ಒಂದು ಅಭಿಯಾನ ಹಮ್ಮಿಕೊಂಡಿದ್ದೀವಿ. ಎಲ್ಲ ಸರ್ಕಾರಿ ಕಚೇರಿಗಳಿಗೆ ಹೋಗ್ತೀವಿ. ಈಗ ತಾಲೂಕು ಕಚೇರಿಗೆ ಹೋಗಿದ್ವಿ, RTO ಬಂದಿದ್ವಿ, ಪ್ರತಿಯೊಂದು ಕಚೇರಿಗೆ ಹೋಗ್ತೀವಿ. ಅಂದರೆ ನಾವು ಭ್ರಷ್ಟರಲ್ಲ, ಇಲ್ಲಿ ಲಂಚ ಸ್ವೀಕರಿಸೋದಿಲ್ಲ. RTOದಲ್ಲಂತೂ ತಾಂಡವ ಆಡ್ತಾ ಇದೆ. ಆಮೇಲೆ ತಾವ್ಯಾರು ಅಂತ ಗೊತ್ತಾಗಲಿಲ್ಲ ಸರ್. ಗಜೇಂದ್ರ ಬಾಬು ಅಂತೇಳಿ RTO ಇದ್ದೀವಿ. RTOದಲ್ಲಿ RTO ಆಗಿದ್ದೀನಿ. RTO ನೀವೇ ಮುಖ್ಯ ಅಧಿಕಾರಿಗಳು. ಹಾಗಾಗಿ ಸರ್ ನಮ್ಮ ಪಕ್ಷದಿಂದ ಏನೋ ಒಂದು ಅಭಿಯಾನ ಇದೆ. ನಾವು ಅದು ಏನೋ ಸ್ವಇಚ್ಛೆಯಿಂದ ನಿಮ್ಮ ಆಫೀಸ್ ರೂಮ್ಗೆ ಬರ್ತೀವಿ. ಇವಾಗ ನಾವು ಭ್ರಷ್ಟರಲ್ಲ, ಇಲ್ಲಿ ಲಂಚ ಸ್ವೀಕರಿಸೋದಿಲ್ಲ ಅಂತ ನಿಮ್ಮ ಟೇಬಲ್ ಮೇಲೆ ನಾವಂತೂ ಏನು ಫೋರ್ಸ್ ಮಾಡೋಣ. ನಿಮ್ಮ ಸ್ವಇಚ್ಛೆಯಿಂದ ಸಾರ್ವಜನಿಕರಿಗೆ ಒಂದು ಅನುಕೂಲ ಆಗಲಿ, ಸಾರ್ವಜನಿಕರಿಗೆ ಒಂದೇನೋ ಒಂದು ಅವರಿಗೆ ಒಂದು ಶಕ್ತಿ ಬಂದಿರೋ ಥರ. ಓಕೆ, ಇಲ್ಲ ಮಾಡ್ತಾ ಶೋಷಣೆ ಆಗ್ತಾ ಇದೆ. ಇಲ್ಲ ನಾವು ಬಂದಾಗಿಂದ ಯಾವುದೇ ರೀತಿಯಾದಂಥ ಇದು ಮಧ್ಯವರ್ತಿಗಳ ಅವಳಿ ತಡೆ ಹಾಕಿ ಓನ್ಲಿ ನಾವು ನೇರವಾಗಿ ಸಾರ್ವಜನಿಕರೇ ಬರಬೇಕು, ಅರ್ಜಿ ಕೊಡಬೇಕು, ಅದನ್ನ ಕಾರ್ಯ ಮಾಡ್ತಾ ಇದ್ದೀವಿ. ದಯವಿಟ್ಟು ಮಾಡಬೇಕು, ಆ ನಿಟ್ಟಿನಂತೂ ಕೆಲಸ ಮಾಡ್ತಾ ಇದ್ದೀವಿ. ಖಂಡಿತವಾಗಿ ಇಲ್ಲಿ ಯಾರು ಬೇಕಾದ್ರೂ ವಿಚಾರಿಸ್ಬೋದು. ಯಾವುದಾದ್ರೂ ಒಬ್ಬ ಮಧ್ಯವರ್ತಿ ಇಲ್ಲ, ಎಲ್ಲ ನೇರ ಬಂದಂತ ಪಬ್ಲಿಕ್ ಅವ್ರದೇ ಅವಳಿ ಅಂತ ನಮ್ಗೆ ಗೊತ್ತು. ಆದ್ರೆ ಆಯ್ತು, ತೊಂದರೆ ಇಲ್ಲ. ನೀವು ಕಡಿವಾಣ ಹಾಕೋಕ್ಕೆ ಪೂರ್ಣ ಪ್ರಮಾಣದ ಅಧಿಕಾರ ನಿಮಗಿದೆ. ಅವ್ರ ಮೇಲೆ ಶಿಸ್ತು ಕ್ರಮ ಹಾಕಿಸೋದು, ಏನೇ ಬೇಕಾದ್ರೂ ಕ್ರಮ ಜರುಗಿಸ್ಕೋಬಹುದು ಅಂತ ದಳ್ಳಾಳಿಗಳ ಅವಶ್ಯಕತೆ ಇಲ್ಲ. ಬೇಕಾಗಿಲ್ಲ, ಸಾರ್ವಜನಿಕ ನೇರವಾಗಿ ಅಪ್ಲಿಕೇಶನ್ ಕೊಡ್ಬೋದು. ಅವ್ರಿಗೇನು ಸರ್ವಿಸ್ ಬೇಕೋ ತಗೋಬೋದು, ಸಂಬಂಧಪಡದಂಥ ಫೀಸ್ ಕಟ್ಟಿದ್ರೆ ಆಯ್ತು. ಖಂಡಿತ ಆಯ್ತು. ನಿಮ್ದು ಒಳ್ಳೆ ಒಂದು ಇದು ಬಂದಿದೆ, ಆಯಿತು. ಅದಕ್ಕೆ ನಾವು ಸಂತೋಷ ಪಡ್ತೀವಿ. ಅಂತ ಇನ್ನೊಂದು ಮುಖ್ಯವಾಗಿ ಏನಂದರೆ ಅವರು SDA ಅಂತೆ ಮೇಡಮ್ ಅವ್ರು ಯಾರೋ ಒಂದು ಯಾರು ಸಾರ್ವಜನಿಕ ಇಲ್ಲ ಅನ್ನೋನ್ ಪರ್ಸನ್ ಕೂತ್ಕೊಂಡು ಕೆಲಸ ಮಾಡ್ಬೋದು. ಇವರು ಅಲ್ಲ ಹೇಳ್ತಾರೆ ಏನು ಅಂದರೆ ID ಕಾರ್ಡ್, ತಾವು ID ಕಾರ್ಡ್ ಹಾಕಿ ನೀವು ನಿರಂತರವಾಗಿ ನೋಡ್ತಾ ಇದ್ದೀರ. ಯಾರು ಕೇಳಿದ್ರೆ ಇವ್ರು ಕರ್ನಾಟಕ ರಾಷ್ಟ್ರ ಪಕ್ಷ ಅಂತಲ್ಲ, ಸಾರ್ವಜನಿಕರು ಸಹ ಕೇಳ್ತಾರೆ. ದಯವಿಟ್ಟು ಹಾಕಿ, ದಯವಿಟ್ಟು ಹಾಕಿ. ಅದ್ರಲ್ಲೇನು ನಿಮ್ಮ ಘನತೆ ಅಲ್ವಾ ಅದು? ಐಡೆಂಟಿಫಿಕೇಶನ್ ದಯವಿಟ್ಟು ಹಾಕಿ ಸರ್. ಹೇಳಿದ್ದೀನಿ ಸರ್. ಆಯ್ತು, ಹೊಸ ಅಪಾಯಿಂಟ್ಮೆಂಟ್ ಇದ್ದಾರೆ. 8 months ಆಯ್ತಂತೆ ನೋಡಿ ಸರ್. ನೆಪಗಳ ಇವರಿಗೆ ಸೀರಿಯಸ್ ಆಗಿ ಮಾಡಿ. ಅವರು ಅದು ಘನತೆ, ಅದರಿಂದನೇ ಸಂಬಳ ತಗೋತಾ ಇರ್ತಾರೆ. ಮಾಡಲಿ, ಇವ್ರಿಗೂ ಅವ್ರು 3 months ಎಷ್ಟು ಆಗಿದೆ ಅವ್ರಿಗೆ ಹೇಳಿ. ದಯವಿಟ್ಟು ಲಂಚ ಮುಕ್ತವಾಗಿ ಎಲ್ಲ ಏನಾಗಿದೆ ಆಫೀಸಲ್ಲಿ ಕೆಲವೊಂದು ಇಶ್ಯೂಸ್ ಆಗಿಬಿಟ್ಟು ಏನಾಗಿದೆ, ಎಲ್ಲ ಹೊಸ ಸ್ಟಾಫ್, ಎಲ್ಲ ಹೊಸ ಜನದ 4 ತಿಂಗಳು 3 ತಿಂಗಳು ಆ ಥರ ಬಂದಿರೋದ್ರಿಂದ ಆಗಲಿ ಮಾಡೋಣ. ನಿಮ್ಗೇನು ಬೇಡಿಕೆ ಏನಿದೆ ಖಂಡಿತವಾಗಿ ಅದರಂತೆ ನಾವು ಸ್ಪಂದಿಸ್ತೀವಿ, ಅದರಂತೆ ಕಾರ್ಯನಿರ್ವಹಿಸೋಣ. ಸಾರ್ವಜನಿಕರ ಸೇವೆ ಕೊಡೋದೇ ನಮ್ಮ ಉದ್ದೇಶ ಅಲ್ವಾ? ಇವರು ಬಂದಿದ್ದಾರಲ್ಲ, ಕಂಡ ಮಾಡ್ತಾ ಇರ್ತಾರೆ. ಸಾರ್ವಜನಿಕ ತೊಂದರೆ ಆದಾಗ ನಮ್ಮನ್ನಂತೂ ಸಂಪರ್ಕ ಮಾಡ್ತಾರಲ್ವಾ, ಸ್ಥಳೀಯವಾಗಿರುವಂಥ ನಮ್ಮ ಸದಸ್ಯರು ಮುಖಂಡರುಗಳು ಬಂದು ಅದನ್ನು ಇದು ಮಾಡ್ತಾರೆ. ನಮಗೇನಂದ್ರೆ ಈ ಅಭಿಯಾನದ ಮುಖಾಂತರ ಜನಗಳಿಗೆ ಗೊತ್ತಾಗಲಿ. ಮುಖ್ಯವಾಗಿ ಸರ್ಕಾರಿ ಕಚೇರಿಗಳಲ್ಲಿ ಅದಕ್ಕೆ ಈಗ ನಿಮ್ಮಂಥ ಪ್ರಾಮಾಣಿಕರು ಇರ್ತೀರಿ, ನಿಮ್ಮಿಂದ ನಿಮ್ಮ ಕೆಳಹಂತದ ಅಧಿಕಾರಿಗಳ ನೌಕರರಿಗೂ ಅದೊಂದು ಇದಾಗಲಿ, ಮಾರ್ಗದರ್ಶನ ಆಗಲಿ, ಅವ್ರಿಗೆ ನೀವೊಂದು ಮಾದರಿ ಆಗಲಿ ಅವ್ರಿಗೆ ಅನ್ನೋದು ಒಂದು ಅಭಿಪ್ರಾಯ ಸರ್. ದಯವಿಟ್ಟು ನಿಮ್ಮ ಬನ್ನಿ ಕಚೇರಿ. ಗಜೇಂದ್ರ ಬಾಬು ಅವರು ಅವರೇ ಬನ್ನಿ. ಆಗೆಲ್ಲ ಒಂದು ಇಲ್ಲೇ ಬನ್ನಿ. ನೀವು ಇಲ್ಲಿ ನಿಂತ್ಕೊಂಡು ಕವರ್ ಮಾಡಿ. ಇದ್ದಾನೆ, ಬನ್ನಿ ನಮ್ಮ ಬನ್ನಿ. ರಾಮನಗರ RTO ಅವರಾಗಿರುವಂತಹ ಗಜೇಂದ್ರ ಬಾಬು ಅವರು ಸ್ವಇಚ್ಛೆಯಿಂದ ನಮ್ಮ ಕೆಳಹಂತದ ನೌಕರರಿಗೂ ಇದೊಂದು ಮಾರ್ಗದರ್ಶನವಾಗಲಿ, ಅವರು ಪ್ರಾಮಾಣಿಕವಾಗಿ ಕೆಲಸ ಮಾಡಲಿ ಅಂತ ಇದನ್ನು ಅವರು ಸ್ವಇಚ್ಛೆಯಿಂದ ಅವರು ಈ ಒಂದು ನಾವು ಭ್ರಷ್ಟರಲ್ಲ, ಇಲ್ಲಿ ಲಂಚ ಸ್ವೀಕರಿಸಲು ಒಂದು ಫಲಕವನ್ನು ಹೊಟ್ಟೆ ಮೇಲೆ ಕೊಟ್ಕೊಂಡಿದ್ದಾರೆ. ಅವರಿಗೆ ನಾವು ಹೃತ್ಪೂರ್ವಕವಾಗಿ ಅಭಿನಂದನೆ ಸಲ್ಲಿಸ್ತೀವಿ. ಥ್ಯಾಂಕ್ ಯು ಸರ್. ನಿಮ್ಮಂಥ ಪ್ರಾಮಾಣಿಕ ಇಟ್ಕೊಳ್ಳಿ ಸರ್. ನಾವಂತೂ ಇದರಲ್ಲಿ ಏನಂತ ಹೇಳ್ತೀವಿ, ಬಲವಂತ ಅಂತೂ ಇಲ್ಲ. ಸ್ವಇಚ್ಛೆಯಿಂದ
ಮತ್ತೊಮ್ಮೆ ಅವ್ರಿಗೆ ಅಭಿನಂದನೆ ಸಲ್ಲಿಸ ಧನ್ಯವಾದಗಳು ಹೇಳೋಣ. ಇಂಥ ಪ್ರಾಮಾಣಿಕ ಅಧಿಕಾರಿಗಳು ಎಲ್ಲ ಸರ್ಕಾರಿ ಕಚೇರಿಗಳಲ್ಲೂ ಬರಬೇಕು. ನೋಡಿ, ಇದು ಅವರ ಡೆಸಿಗ್ನೇಷನ್. ಇದನ್ನ ಹಿಡದೇ ಇದ್ರು ಯಾರು ಪ್ರಶ್ನೆ ಮಾಡೋರಿಲ್ಲ. ಇದನ್ನ ಇಡಬೇಕು ಅಂದ್ರೆ ಅನುಮತಿ ಬೇಕು ಅಂತ ಅವರು ಸ್ವಇಚ್ಛೆಯಿಂದ ಅವರು ತಗೊಂಡಿದ್ದಾರೆ. ಹಾಗಾಗಿ ಅವ್ರಿಗೆ ನಾವು ಥ್ಯಾಂಕ್ ಯು ಸರ್. ನಾವೇನು ಬರ್ತೀವಿ, ಅಭಿಯಾನ ಅಷ್ಟೇ. ಹಾಗಾಗಿ ಧನ್ಯವಾದಗಳು. ಬನ್ನಿ ಸರ್, ನಮ್ಮ ಅಭಿಪ್ರಾಯ ಹೇಳಿ ಸರ್, ಹಂಚ್ಕೊಳ್ಳಿ. ಈ ಕಾರ್ಯಕ್ರಮದಲ್ಲಿ ಎಲ್ಲ ಇಲಾಖೆ ಅಧಿಕಾರಿಗಳು ಮತ್ತೆ ಸಾರ್ವಜನಿಕರು ಕೂಡ ಸಹಕರಿಸಬೇಕಾಗುತ್ತೆ. ಸಾರ್ವಜನಿಕರು ಯಾವಾಗ ಸಹಕರಿಸ್ತಾರೆ ಅವಾಗ ಇದರ ಅಭಿಯಾನ ಆಗ್ಬೋದು ಅಥವಾ ಆ ಒಂದು ಜಾಗೃತಿ ಕಾರ್ಯಕ್ರಮ ಸಕ್ಸಸ್ ಆಗೋದು. ನಾವು ಖಂಡಿತವಾಗ್ಲೂ ಇನ್ನೊಂದು ಏನು ಹೇಳ್ತೀವಿ ಅಂದರೆ, ಎಲ್ಲ ಕಡೆ ಹೋದಾಗಲೂ KRS ಪಕ್ಷದವರ ಪ್ರಶ್ನೆ ಮಾಡಬೇಕು ಅಂತಲ್ಲ. ಸಾರ್ವಜನಿಕರು ಬರ್ತಾರೆ, ಅವ್ರ ಹಕ್ಕುಗಳದು, ಅವ್ರಿಗೆ ಆಗುವಂಥ ಕೆಲಸಗಳು ಅವರು ಪ್ರಶ್ನೆ ಮಾಡಲಿ. ಅವ್ರ ಕೆಲಸ ಆಗ್ತಾ ಇಲ್ಲ ಅಂದರೆ ಪ್ರಶ್ನೆ ಮಾಡಿ ಕೆಲಸಗಳನ್ನ ಮಾಡಿಸ್ಕೊಳ್ಳಿ ಅಂತ ನೇರವಾಗಿ ಬರಬೇಕು. ಸಾರ್ವಜನಿಕರು ಅವ್ರಿಗೇನು ಸ್ವಯಂ ಓಪನ್ ಇರುತ್ತೆ ಡೋರ್, ಅವ್ರ ಟೈಮಿಂಗ್ಸ್ ಇರುತ್ತೆ. ಆ ಟೈಮಿಂಗ್ಸ್ ಒಳಗೆ ಬರಬೇಕು, ಅರ್ಜಿ ಕೊಡಬೇಕು, ಅದೇ ಫೀಸ್ ಕಟ್ಬಿಟ್ರೆ ತಂತಾನೆ ಕೆಲಸ ಆಗುತ್ತೆ. ಪೋಸ್ಟ್ ಮುಖಾಂತರ ಅವ್ರ ಮನೆಗೆ ಏನು ಹೋಗ್ಬೇಕು, ಸರ್ವಿಸ್ ಹೋಗುತ್ತೆ. ಅದಕ್ಕೆ ಸಣ್ಣ ಕೆಲಸಕ್ಕೋಸ್ಕರ ಮಧ್ಯವರ್ತಿಗಳ ಹಾವಳಿ ಇದೆ. ಅವ್ರ ಮಧ್ಯವರ್ತಿಗಳನ್ನ ಕಾಂಟ್ಯಾಕ್ಟ್ ಮಾಡಬೇಡಿ ಅಂತ ಈ RTO ಕಚೇರಿಯ ಮೇಲಧಿಕಾರಿಗಳೇ ಹೇಳ್ತಾ ಇದ್ದಾರೆ. ಹಾಗಾಗಿ ಇನ್ನು ಮುಂದೆ ಎಲ್ಲ ಕಚೇರಿಗಳದ್ದು ಹೀಗೆ ಆಗಲಿ. ಮುಖ್ಯವಾಗಿ ರಾಮನಗರ RTO ಕಚೇರಿಗೆ ದಯವಿಟ್ಟು ಏನಾದರೂ ನಿಮಗೆ ಅಲ್ಲಿ ದಲ್ಲಾಳಿಗಳ ಮುಖಾಂತರ, ಮಧ್ಯವರ್ತಿಗಳ ಮುಖಾಂತರ ತೊಂದರೆ ಆಗ್ತಾ ಇದ್ರೆ ನೇರವಾಗಿ ಬಂದು ಸಂಪರ್ಕಿಸಿ. ನಮ್ಮ ಆಫೀಸರ್ ಏನೇ ಸ್ಟಾಫ್ ಯಾರನ್ನಾದ್ರೂ ನೀವು ಭೇಟಿ ಆದರೂ ಕೂಡ ಅದೇನು ಸರ್ವಿಸ್ ಬೇಕೋ ಅದು ನಿಮಗೆ ಗೈಡ್ಲೈನ್ ಸಿಗುತ್ತೆ ಅವ್ರಿಗೆ. ಓಕೆ ಸರ್, ಥ್ಯಾಂಕ್ ಯು, ಧನ್ಯವಾದ ಸರ್. Bữa rọi cho tao rồi, có phải là không? Thấy chưa? Được chưa? ಐಡೆಂಟಿ ಕಾರ್ಡ್ ಹಾಕಿಲ್ಲ. Ê nó có. Ê nó có. Stop pata nó có. Choro. ಏನು ಬೇರೆ ಉದ್ದೇಶ ಅಂತಲ್ಲ, ನಿಮ್ಮ ಐಡೆಂಟಿಟಿ ದಯವಿಟ್ಟು ಸಾರ್ವಜನಿಕರು ದಯವಿಟ್ಟು ಯಾರು ಮಧ್ಯವರ್ತಿಗಳಿಗೆ ಬಳಿ ಮುಖ್ಯ ಅಧಿಕಾರಿಗಳೇ RTO ಅವರು ಹೇಳಿದ್ದಾರೆ, ನೇರವಾಗಿ ಯಾರು ಇಲ್ಲಿ ಸರ್ಕಾರಿ ನೌಕರಿ ಕೆಲಸ ಮಾಡ್ತಾ ಇದ್ದಾರೆ ಅವರೇ ಕಾಂಟ್ಯಾಕ್ಟ್ ಮಾಡಿ, ನೇರವಾಗಿ ಅಧಿಕಾರಿಗಳನ್ನ ಕಾಂಟ್ಯಾಕ್ಟ್ ಮಾಡಿ, ಮಧ್ಯವರ್ತಿಗಳನ್ನ ಯಾರು ಕಾಂಟ್ಯಾಕ್ಟ್ ಮಾಡಿ, ಇಲ್ಲ ಪಕ್ಷದ ಸದಸ್ಯರನ್ನ ಕಾಂಟ್ಯಾಕ್ಟ್ ಮಾಡಿ. ಸರ್, ಇವಾಗ ಗೌರ್ಮೆಂಟ್ ಹಾಸ್ಪಿಟಲ್ ಈಗ ಗೌರ್ಮೆಂಟ್ ಹಾಸ್ಪಿಟ್ಲ್ ಹೋಗ್ಬಿಟ್ಟು